15 ದಿನಗಳಲ್ಲಿ ಎಷ್ಟೊಂದು ಬರೆಯಬಹುದಾಗಿತ್ತಲ್ಲ ಎನ್ನಿಸುತ್ತದೆ. ಆದರೆ ನಾನೊಂದು ತರಹ ಮೊಂಡ ಸೂಜಿಯಂತಾಗಿದ್ದೇನೆ. ಅತ್ಯಂತ ಜವಾಬ್ದಾರಿಗಳಿಂದ ದೇವರ ಸಾಮ್ರಾಜ್ಯದಲ್ಲಿ ಬದುಕಬೇಕಾಗಿರುವ ನಾನು ಒಂದು ಮೊಂಡ ಸೂಜಿಯಂತೆ ನನ್ನ ಜೀವನವನ್ನು ಕಳೆಯಲು ಇಚ್ಛಿಸುವುದಿಲ್ಲ. ಹೀಗೆ ನೆಮ್ಮದಿಯನ್ನು ನಾನು ಅರಸುತ್ತಾ ತಿರುಗಾಡಿದ್ದಾದರೆ ಗುರಿ ಕೊನೆಗೂ ದಕ್ಕದ ವಿಚಾರವಾಗುತ್ತದೆ. ಕೊನೆಗೆ ಒಂದು ದಿನ ಅದು ಕಳೆದೇ ಹೋಗಿಬಿಡುತ್ತದೆ. ಕವಿ ಗೆಳೆಯ ಶೆಲ್ಲಿ ಹೀಗೆ ರಾಜರುಗಳ ಸಾಲಿನ ವಿಚಿತ್ರ ಕಥೆಗಳನ್ನು ಹೇಳುತ್ತಾ ಮುದುಕಿಯರನ್ನು ಬೆಚ್ಚಿ ಬೀಳಿಸಲಾಗದು. ಆತನಿಗೆ ಹೇಳು, ಈ ಪ್ರಪಂಚ ಕಾವ್ಯ ಕನವರಿಸುತ್ತಾ ಕೊನೆಯುಸಿರೆಳೆದ ಯುವಕರ ಸಂಗತಿಗಳಿಂದಲೂ ತುಂಬಿಕೊಂಡಿದೆ ಎಂದು. ನಿಮಗಿಬ್ಬರಿಗೂ ನನ್ನ ಶುಭೇಚ್ಛೆಗಳು. ಇಂತಿ ನಿನ್ನ ಗೆಳೆಯ ಕಿಟ್ಸ್. ಪ್ರೀತಿ ಎಂಬ ಮಾಯದ ಗಾಯ. ಗೆಳೆಯ ಬ್ರೌನ್, ನಾನು ಅವಳನ್ನು ಪ್ರೀತಿಸಿದೆ ಎಂದು ನೀನು ತಿಳಿದುಕೊಳ್ಳುವುದಾದರೆ ನನ್ನನ್ನು ಸರಿಯಾಗಿ ಗ್ರಹಿಸುವುದರಲ್ಲಿ ನೀನು ಸೋತಿರುವೆಯೆಂದೇ ಅರ್ಥ. ನಾನೆಂದೂ ಅವಳ ಪ್ರೀತಿಯಲ್ಲಿರಲಿಲ್ಲ. ಆದರೆ ಅವಳನ್ನು ನೋಡಿದ ಕಳೆದ 2 ದಿನಗಳಿಂದ ಹೆಣ್ಣೊಂದರ ಧ್ವನಿ, ಆಕೃತಿ ನನ್ನನ್ನು ಭಯಾನಕವಾಗಿ ಬೇಟೆಯಾಡುತ್ತಿದೆ. ಗೊತ್ತಿರಲಿ, ನಾನು ಪ್ರೀತಿಯಲ್ಲಿ ಅನುರಕ್ತನಾಗಿಲ್ಲ. ಆದರೆ ಮೊಜಾರ್ಟನ ಸಂಗೀತದಂತೆ ಅವಳು ನನ್ನನ್ನು ಸದಾ ಎಚ್ಚರವಾಗಿರಿಸಿದ್ದಾಳೆ, ನನ್ನ ನಿದ್ರೆಗೆಡಿಸಿದ್ದಾಳೆ, ನೆಲೆಯಿಲ್ಲದವನನ್ನಾಗಿಸಿದ್ದಾಳೆ. ಗೆಳೆಯ, ಬದುಕಿಗಾಗಿ ನಾನು ನಿನ್ನ ಮೊರೆ ಹೋಗಬೇಕು. ಅವಸಾನಕ್ಕಾಗಿ ಮಾತ್ರ ನಾನು ಅವಳನ್ನೇ ಆಶ್ರಯಿಸಬೇಕು. ಪ್ರೀತಿ ಎಂದರೆ ಬದುಕಿನ ಪರಮೋಚ್ಚ ಸಂತೋಷದ ನಿರಾಕರಣೆ ಹಾಗೂ ಸ್ವಾತಂತ್ರ್ಯದ ಹರಣ. ಮಿಗಿಲಾಗಿ ಅದು ಮಾಯದ ಗಾಯ. ನನ್ನ ಪ್ರೀತಿಯೇ, ಇದೀಗ ನೀನು ಹೊರ ಹೋಗುವುದನ್ನು ನನ್ನ ಮನೆಯ ಕಿಟಕಿಯಿಂದ ಸಂಭ್ರಮಿಸಿದ್ದೇನೆ. ಧೂಳಿನಂತೆ, ದೃಷ್ಟಿಯಂತೆ ಮತ್ತು ನಿನ್ನನ್ನು ಸೃಷ್ಟಿಸಿದ ದೇವರಂತೆ ನಿನ್ನ ನಡಿಗೆಯಲ್ಲಿ ಅನವರತ ನಾನು ನಿನ್ನ ಹಿಂಬಾಲಿಸಿದ್ದೇನೆ. ನಿನ್ನ ನೋಡಿದ ಪ್ರತಿ ಕ್ಷಣವೂ ಎಲ್ಲವೂ ಅಪರಿಚಿತವೇ ಎನಿಸುತ್ತಿದೆ ನನಗೆ. ಮಾತನಾಡಿದಾಗಂತೂ ಇದುವರೆಗೂ ಪ್ರಪಂಚದಲ್ಲಿ ಯಾವ ತಪ್ಪೂ ಎಸಗದ ಜೀವವೊಂದರೊಂದಿಗೆ ನನ್ನ ಸಂಭಾಷಣೆ ನಡೆದಿದೆ. ಮೂರು ಶತಮಾನಗಳಲ್ಲೂ ಮಾಸದ ಮಹಾಕವಿ ಜಾನ್ ಕಿಟ್ಸ್ನ ಪತ್ರಗಳು. ಮನುಷ್ಯ ಮರವಾಗಬೇಕು. ಡಾಕ್ಟರ್ ರಾಜಶೇಖರ್ ಮಠಪತಿ. ರಾಗಂ. ಜೀವಕ್ಕೆ ಜೀವವಾಗಿ. ಪ್ರಿಯ ಗೆಳೆಯ ರೆನಾಲ್ಡ್ಸ್, ನನ್ನ ಸಹೋದರ ಟಾಮ್ನ ಆರೋಗ್ಯ ಹೊರಗೆ ನೋಡಲು ಸುಧಾರಿಸಿದಂತೆ ಕಂಡರೂ ರಕ್ತ ಕಾರುವಿಕೆ ನಿಂತೇ ಇಲ್ಲ. ಜನ್ಮಕ್ಕೆ ದಾರಿಯಾಗುವ, ಜೀವಕ್ಕೆ ಜೀವವಾಗುವ ಈ ರಕ್ತ ನೆಲದ ಪಾಲಾಗುವುದು ನಿಜಕ್ಕೂ ನನ್ನ ನಿದ್ರೆಗೆಡಿಸಿದೆ. ಈ ಕಾರಣಕ್ಕಾಗಿ ಶೇಕ್ಸ್ಪಿಯರನ ಕಿಂಗ್ ಲಿಯರ್ ನಾಟಕ ಹಿಡಿದುಕೊಂಡು ಕುಳಿತಿದ್ದೇನೆ. ಸರ್ರೆ ಇನ್ಸ್ಟಿಟ್ಯೂಟ್ನಲ್ಲಿ ಹ್ಯಾಸ್ಲಿಟ್ ಕಾವ್ಯ ಕುರಿತು ಮಾತನಾಡುತ್ತಾರಂತೆ, ಕೇಳಲು ಹೊರಟಿದ್ದೇನೆ. ನಿನ್ನ ಪ್ರೀತಿಯ ಕಿಟ್ಸ್.